ನಮಸ್ಕಾರ ಪ್ರೇಕ್ಷಕರೇ, ನಾನು ಶಾಹಿದ್ ಪಾಷಾ. ತಾವು ನೋಡ್ತಾ ಇದ್ದೀರಿ RTV ಕರ್ನಾಟಕ. ಇಂದು ಮುಂಬೈ ನಗರದಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿಯ ಗ್ಯಾಲರಿ ನಂಬರ್ 1, 2 ಆ್ಯಂಡ್ 3 ಈ 3 ಗ್ಯಾಲರಿಯಲ್ಲಿ ಸಹಯೋಗ್ ವತಿಯಿಂದ ಕಂಟೆಂಪರರಿ ಆರ್ಟ್ ಎಕ್ಸಿಬಿಷನ್ 2022 ನಡೀತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದ 4 ಜನ ಕಲಾವಿದರಿದ್ದಾರೆ. ಶ್ರೀ ಕರಿಯಪ್ಪ ಹಂಚಿನಮನಿ, ಶ್ರೀ ಖಾಸಿಂ ಕನ್ಸಾವಿ ಅವರು ಇಲ್ಕಲ್, ಸ್ಕಲ್ಪ್ಟರ್ ಮಿಸ್ಟರ್ ಓಂಕಾರ ಮೂರ್ತಿ ಬೆಂಗಳೂರು. ಅದೇ ರೀತಿ ನಾನು ಕೂಡ ಇದರಲ್ಲಿ ಈ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸಹಯೋಗ್ ಆರ್ಟ್ ಎಕ್ಸಿಬಿಷನ್ನಲ್ಲಿ ಸುಮಾರು 40 ಜನ ಕಲಾವಿದರು ಇದರಲ್ಲಿ ತಮ್ಮ ಕಲಾಕೃತಿಗಳನ್ನು, ಶಿಲ್ಪಗಳು ಹಾಗೂ ಚಿತ್ರಗಳನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಪ್ರಸ್ತುತ ನಮ್ಮ ಇಲ್ಕಲ್ ಕಲಾವಿದರು ಶ್ರೀ ಖಾಸಿಂ ಕನ್ಸಾವಿ ಅವರು ನಮ್ಮ ಜೊತೆ ಇದ್ದಾರೆ. ಬ್ಯಾಕ್ ಸೈಡ್ ಟು ಅವರ ವರ್ಕ್ ಕಾಣ್ತಾ ಇದೆ. ಸೊ ಈ ಒಂದು ಕಲಾಕೃತಿಗಳ ಕುರಿತು, ಆಮೇಲೆ ಈ ಸಹಯೋಗ್ ಎಕ್ಸಿಬಿಷನ್ ಕುರಿತು 2 ಮಾತು ಇವರಿಂದ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಖಾಸಿಂ ಕನ್ಸಾವಿ ಅಂತ. ನಾನು ಕರ್ನಾಟಕದ ಇಲ್ಕಲ್ನಿಂದ ಬಂದಿದ್ದೀನಿ. ಇಂಥ ಒಂದು ಸಂಯೋಗ ಒಂದು ಆರ್ಟ್ ಫೌಂಡೇಶನ್ ಇಂಥ ಒಂದು ಗ್ರೂಪ್ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದಂಥ ಈ ಸಂಯೋಜಕರಿಗೂ ಹಾಗೂ ಮತ್ತು ಈ ಒಂದು ಮೀಡಿಯಾದವರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರಿಗೆ ತಿಳಿಪಡಿಸೋದು ಏನಂದರೆ, ಇಂಥ ಒಂದು ಗ್ರೂಪ್ ಎಕ್ಸಿಬಿಷನ್ ಒಂದು ಬಾಂಬೆ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ಶೋ ಮಾಡ್ತಿರೋದೇ ಒಂದು ಸಂಗತಿ ಖುಷಿ ಅಂತ ಹೇಳ್ಬೋದು. ಅಂಥದ್ರಲ್ಲಿ ನಮ್ಮ ಕರ್ನಾಟಕದ 4 ಜನ ಕಲಾವಿದರು ಭಾಗವಹಿಸಿವೆ ಅನ್ನೋದು ಇನ್ನೊಂದು ಖುಷಿ. ಅದರಲ್ಲಿ ಶಾಹಿದ್ ಪಾಷಾ ಅಂತ, ಅನಂತರ ಕರಿಯಪ್ಪ ಹಂಚಿನಮನಿ ಅಂತ, ಹಾಗೂ ಮತ್ತು ಓಂಕಾರ ಮೂರ್ತಿ ಅಂತ, ಹಾಗೂ ನಾನು ಕೂಡ ಈ ಒಂದು ಸಂಯೋಗದ ಎಕ್ಸಿಬಿಷನ್ನಲ್ಲಿ ಭಾಗಿಯಾಗಿರೋದು ಖುಷಿ. ನನ್ನ 3 ಕಲಾಕೃತಿಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದು, ನನ್ನ ಆತ್ಮೀಯ ಗೆಳೆಯರು ಈ ಒಂದು ಮುಂಬೈ ಹತ್ತಿರ ಇರ್ಬೋದು, ಮುಂಬೈಗೆ ಕೂಡ ಬಂದು ನನ್ನ ಕಲಾಕೃತಿಗಳನ್ನು ವೀಕ್ಷಿಸಿ ನನ್ನನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ನಾನು ಹೇಳ್ಕೊಳ್ತೇನೆ. ನನ್ನ ಕಲಾಕೃತಿಗಳ ಬಗ್ಗೆ 4 ಮಾತು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮೂಹದ ಕಲಾ ಪ್ರದರ್ಶನದಲ್ಲಿ ನನ್ನ 3 ಕಲಾಕೃತಿಗಳು ಪ್ರದರ್ಶನಗೊಳ್ಳುತ್ತಿದ್ದು, ಮೊದಲನೇದಾಗಿ ಒಂದು ಸಂಜೀವಿನಿ ಅಂತ ನಾನು ಒಂದು ಟೈಟಲನ್ನು ಇಟ್ಕೊಂಡು, ಆ ಸಂಜೀವಿನಿ ಅಂದ ತಕ್ಷಣ ನಾವು ಬರೀ ಹನುಮಂತಿಗೆ ಅಷ್ಟೇ ಹೋಲಿಸೋದಕ್ಕಿಂತ ಸಂಜೀವಿನಿ ಅನ್ನೋದು ಪಾಸಿಟಿವ್ನೆಸ್ ಅನ್ನೋದಕ್ಕೆ ನಾನು ಹೋಲಿಕೆ ಮಾಡಿದ್ದೇನೆ. ಆ ಸಂಜೀವಿನಿ ಅಂದರೆ ಹನುಮಂತ ಅಂದರೆ ಒಂದು ಭಕ್ತಿ ಅಥವಾ ಪ್ರಾಂಪ್ಟ್ನೆಸ್ ಅಂತ, ಮತ್ತು ಒಂದು ಬಣ್ಣದ ಒಂದು ಸಂಯೋಜನೆ ಮುಖಾಂತರ ಇಲ್ಲಿ ನಾನು 3rd 4th ಕಲರ್ ಥರ ಒಂದು ಪ್ರೈಮರಿ ಕಲರ್ಸ್ಗಿಂತ ವಿಭಿನ್ನವಾದಂಥ ಒಂದು ಗೆರೆಗಳ ಮುಖಾಂತರ ನಾನು ಬ್ರೇಕ್ ಲೆನ್ಸ್ಗಳನ್ನು ಬಳಸ್ಕೊಂಡು ಈ ಒಂದು ಕಲಾಕೃತಿಯನ್ನು ಮಾಡಿದ್ದೇನೆ. ಅದೇ ರೀತಿ ಇನ್ನೊಂದು ಕಲಾಕೃತಿ ಆಗಿರುವಂಥ ನನ್ನ ಇನ್ನೊಂದು ಕಲಾಕೃತಿ ಹ್ಯಾಪಿ ಅಂತ, ಸಂತೋಷ ಅಂತ, ಒಂದು ಹ್ಯಾಪಿ ಅನ್ನೋದೊಂದು ಆ ಒಂದು ಸಿಚುವೇಷನ್ನ, ಒಂದು ಅತಿ ಪೂವರ್ ಲೈಫಲ್ಲಿ ಒಂದು ಸೈಕಲ್ ಸಿಕ್ಕಾಗ ನಾನು ಸಂತೋಷ ಏನು ಪಡ್ತೀವಿ, ನನ್ನ ಲೈಫ್ ಬಾಲ್ಯ ಜೀವನದ ಕುರಿತು ನೆನಪು ಮಾಡಿಕೊಂಡಾಗ ಆ ಥರ ಒಂದು ಹ್ಯಾಪಿನೆಸ್ಸಿಗೆ ಕೂಲಾಗಿರುವಂಥ ಬಣ್ಣಗಳನ್ನು ಬಳಸ್ಕೊಂಡು ಈ ಗೆರೆಗಳ ಮುಖಾಂತರ ಒಂದು ಕಲಾಕೃತಿಯನ್ನು ಇಲ್ಲಿ ಪ್ರದರ್ಶನ ಮಾಡಲು ಒಂದು ಪ್ರೆಸೆಂಟೇಷನ್ ಮಾಡಿದ್ದೇನೆ. ಇದು ಕೂಡ ಒಂದು ನನ್ನ ನೆಚ್ಚಿನ ಕಲಾಕೃತಿ ಅಂತ ಹೇಳ್ಬೋದು. ಈ 2 ಕಲಾಕೃತಿಗಳನ್ನು ನೋಡಿದಿರಿ. 3ನೇ ಕಲಾಕೃತಿ ಇದು ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಇದು ಒಂದು ವಿದ್ಯಾರ್ಥಿಗೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ಕ್ಯಾನ್ವಸ್ದಲ್ಲಿ ನಾವು ಆ ಟೆಕ್ನಿಕನ್ನು ಅಥವಾ ಸ್ಪೇಸನ್ನು ಅನ್ನೋ ಜಾಗನೇ ಇಟ್ಟುಕೊಂಡು ಇನ್ನೂ ಕೆಲವೊಂದು ಭಾಗನ ಎಷ್ಟು ವರ್ಕ್ ತೋರಿಸ್ಬೇಕು ಅದಷ್ಟು ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ನನ್ನ ಮುಂಚಿನ ಕಲಾಕೃತಿಗೂ ಮತ್ತು ಈ ಕಲಾಕೃತಿಗೆ ಸ್ವಲ್ಪ ವಿಭಿನ್ನ ಅಂತ ಅನಿಸುತ್ತೆ, ವಿಭಿನ್ನ ಪ್ರಯತ್ನ ಅನಿಸುತ್ತೆ. ಈ ಒಂದು ಕಲಾಕೃತಿಯಲ್ಲಿ ಟೆಕ್ಸ್ಚರ್ ಭಾಳನ ನಾನು ಉಪಯೋಗಿಸ್ಕೊಂಡಿದ್ದೀನಿ, ಮತ್ತು ಜಾಗೆ ಭಾಳ ನಾನು ಇಟ್ಕೊಂಡಿದ್ದೀನಿ. ಜಾಗೆ ಅನ್ನೋದೇ ಒಂದು ಬ್ರೀತಿಂಗ್ ಅಂತ ತಿಳ್ಕೊಬೋದು ನಾವು. ಇಲ್ಲಿ ಉಸಿರಾಡ್ಸೋಕ್ಕೆ ಎಷ್ಟು ಚಾನ್ಸ್ ಇದೆ ಅಷ್ಟು ನಾನು ಬ್ರೀತಿಂಗನ್ನು ಸ್ಪೇಸನ್ನು ಕೊಟ್ಟು ಈ ಒಂದು ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡು ಒಂದು ಪ್ರಯೋಗಾತ್ಮಕವಾದಂಥ ಕಲಾಕೃತಿಯನ್ನು ಮಾಡಿದ್ದೀನಿ. ಈ ಒಂದು ಕಲಾಕೃತಿಯ ಟೈಟಲ್ ಡ್ರೀಮ್ ಅಂತ, ಕನಸು ಅಂತ ಇಟ್ಕೊಂಡಿದ್ದೀನಿ. ಆದ್ಮೇಲೆ ನಮ್ಮ ಕರ್ನಾಟಕದ ಕಲಾವಿದರು ಕರಿಯಪ್ಪ ಹಂಚಿನಮನಿ ಅವರ ಅನೇಕ ಕಲಾಕೃತಿಗಳು ತಾವು ನೋಡಿದ್ರಿ. ಅವು ಸಂಗೀತಕ್ಕೆ ಸಂಬಂಧಪಟ್ಟಿರೋದು ಅಥವಾ ಕಪಲ್ಸ್ ಸೀರೀಸ್ ಇರಲಿ, ಮ್ಯೂಸಿಕ್ ಸೀರೀಸ್ ಇರಲಿ, ಅನೇಕ ಶ್ರೇಣಿಯ ಅವರ ನೈಜ ಚಿತ್ರಗಳು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ. ಶಿಲ್ಪಗಳನ್ನು ಆಯ್ದುಕೊಂಡು ಕರ್ನಾಟಕದಿರಲಿ ಅಥವಾ ನಮ್ಮ ಭಾರತದ ಅನೇಕ ಶಿಲ್ಪಗಳನ್ನು ತಾವು ನೋಡಬಹುದು. ಅದೇ ಶ್ರೇಣಿಯ ಕಲಾಕೃತಿಗಳು, ಅದೇ ಶಿಲ್ಪಗಳನ್ನು ಆಯ್ದುಕೊಂಡು ಕ್ಯಾನ್ವಾಸಿನ ಮುಖಾಂತರ ಅಕ್ರಲಿಕ್ ಬಣ್ಣಗಳಿಂದ ರಚಿಸಿದ್ದಾರೆ. ಈ 3 ಕಲಾಕೃತಿಗಳು ತಾವು ಇಲ್ಲಿ ಜಹಾಂಗೀರ್ ಆರ್ಟ್ ಗ್ಯಾಲರಿಯಲ್ಲಿ ನೋಡಬಹುದು. ಹೊಸ ಸೀರೀಸ್ನಲ್ಲಿ, ಹೊಸ ಶ್ರೇಣಿಯಲ್ಲಿ ಅವರು ತಮ್ಮ ಹೊಸ ಪ್ರಯೋಗ ಮಾಡಿದ್ದಾರೆ. ಅದು ನಮ್ಮ ಈ ಸಹಯೋಗ್ ಆರ್ಟ್ ಎಕ್ಸಿಬಿಷನ್ನಲ್ಲಿ 3 ಕಲಾಕೃತಿಗಳನ್ನು ಇಲ್ಲಿ ಅವರು ಪ್ರದರ್ಶಿಸಿದ್ದಾರೆ. ಈ ಟಿವಿಯ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. Please subscribe RTV Karnataka, Karnataka's first art news channel.